ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ವಿಜಯಾನಂದ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಸರ್ಕಾರದ ಮಂತ್ರಿಗಳಾದಂಥ ಹಾಗೂ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ರೋಣ ವಿಧಾನಸಭೆಯ ಶಾಸಕರಾದಂಥ ಹಾಗೂ ಮೈಸೂರು ಖನಿಜ ನಿಗಮದ ಅಧ್ಯಕ್ಷರು ಆದಂಥ ಶ್ರೀ ಜಿ.ಎಸ್. ಪಾಟೀಲ್ ಅವರೇ, ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಆದಂಥ ಶ್ರೀ ಬಿ.ಎಸ್. ಪಾಟೀಲ್ ಅವರೇ, ಮಾಜಿ ಸಚಿವರು ಶಾಸಕರು ಆದಂಥ ಬಿ.ಆರ್. ಯಾವಗಲ್ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ಗಡ್ಡದೇವರ ಮಠ ಅವರೇ, ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರೇ, ನಮ್ಮ ಲೋಕಸಭೆಯ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಆನಂದ ಗಡ್ಡದೇವರ ಮಠ ಅವರೇ, ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಚಂದ್ರು ಲಮಾಣಿಯವರೇ, ಶ್ರೀ ಚಂದ್ರು ಲಮಾಣಿಯವರೇ, ಶ್ರೀ ಮಾಜಿ ಶಾಸಕರಾದಂಥ ಶ್ರೀ ರಾಮಣ್ಣ ಲಮಾಣಿಯವರೇ, ಈ ಚಂದನ ಸಂಸ್ಥೆಯ ಸಮಾರಂಭದ ಅಧ್ಯಕ್ಷರು ಆದಂಥ ಟಿ. ಈಶ್ವರ್ ಅವರೇ, ಪ್ರೊಫೆಸರ್ ಎಸ್.ಎಂ. ಶಿವಪ್ರಸಾದ್ ಅವರೇ, ಈ ಸಭೆಯಲ್ಲಿ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಟಿ. ಈಶ್ವರ್ ಅವರು ಇವತ್ತು ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಭಾರತ ರತ್ನ ಪ್ರೊಫೆಸರ್ ಸಿ.ಎನ್.ಆರ್. ರಾವ್ ಅವರು ಅವರ 10ನೇ ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ 2025 ಮತ್ತು ಇದೇ ಸಂದರ್ಭದಲ್ಲಿ ಬಿ.ಎಸ್. ಪಾಟೀಲ್ ಅವರಿಗೆ, ನಿವೃತ್ತ IAS ಆಫೀಸರ್, ಈ ಜಿಲ್ಲೆಯವರೇ, ರೋಣ ತಾಲೂಕಿನವರು, ಬಿ.ಎಸ್. ಪಾಟೀಲ್ ರವರ ಬ್ರದರ್, ಅವರಿಗೆ 2025ನೇ ವರ್ಷದ ಚಂದನ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ.
ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರುವಾಗ JH ಪಟೇಲ್ ಮುಖ್ಯಮಂತ್ರಿ ಇರುವಾಗ ಇವರು JH ಪಟೇಲ್ರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ನಾನು ಇವರು ಒಂದು ಪ್ರವಾಸ ಕೈಗೊಂಡಿದ್ದು. JH ಪಟೇಲರು ಬಂದಿರಲಿಲ್ಲ. ನಾನು, ಬೈರೇಗೌಡ, ಸಿಂಧ್ಯಾ ಕೇಳಿಸ್ತಾ ಇಲ್ವಾ? ಈ ಕಡೆ ತಿರುಗಿಕೊಂಡ್ರೆ ಕೇಳಿಸಲ್ಲ. ಇನ್ನು ಈ ಕಡೆನೇ ತಿರುಗತೀನಿ ನಾನು. ಸಿಂಧ್ಯಾ ಅವರು MP ಪ್ರಕಾಶ್ ಬಂದಿದ್ದೀರಾ? ನಾವೆಲ್ಲ ಪ್ರವಾಸ ಹೋಗಿದ್ದು. ಆ ಸಂದರ್ಭದಲ್ಲಿ ಇವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಬಂದಿದ್ದರು. ನನಗೆ ಎಲ್ಲ ದೇಶಗಳ ಜೊತೆ ಭೇಟಿ ಮಾಡಿದಾಗ ಮತ್ತು ಪ್ರೆಸ್ ಮೀಟ್ ಮಾಡಿದಾಗ ನನಗೆ ಅಸಿಸ್ಟ್ ಮಾಡ್ತಾ ಇದ್ದರು. ಅದು ಇನ್ನೂ ಜ್ಞಾಪಕ ನನಗೆ. ಇದು 98ರಲ್ಲಿ ಇರಬೇಕು ಅಂತ ಅನಿಸುತ್ತೆ. 1998. ಆ ಸಂದರ್ಭದಲ್ಲಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆ ಟೈಮ್ನಲ್ಲಿ ಇವರು ನನಗೆ ಅಸಿಸ್ಟ್ ಮಾಡ್ತಾ ಇದ್ರು ಅನ್ನತಕ್ಕಂಥದ್ದನ್ನು ಇವತ್ತು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. BS ಪಾಟೀಲ್ರು ಒಂದು ರೈತ ಕುಟುಂಬದಿಂದ ಬಂದಂಥವ್ರು. ರೈತ ಕುಟುಂಬದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಮೊದಲಲ್ಲಿ ನಮ್ಮ ಸೈನ್ಯವನ್ನು ಸೇರ್ಕೊಂಡು ಆಮೇಲೆ ನಂತರ ಅಪಘಾತ ಆದಮೇಲೆ ಸೈನ್ಯ ಬಿಟ್ಟು IAS ಭಾಳ ಕಷ್ಟಪಟ್ಟು ಪಾಸ್ ಮಾಡಿ ಅದಕ್ಕಿಂತ ಸೈನ್ಯಕ್ಕಿಂತ ಉನ್ನತ ಹುದ್ದೆಗೆ ಏರಿದಂಥವ್ರು. ಅವ್ರಿಗೆ ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದದರಿಂದ ಅವರು IAS ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಪಘಾತದಲ್ಲಿ ತೊಂದರೆಗೆ ಒಳಪಟ್ಟಿದ್ರೂ ಕೂಡ ಅವರ ಆರೋಗ್ಯ ಅಷ್ಟೊಂದು ಸುಧಾರಿಸದೇ ಇದ್ದರೂ ಕೂಡ ಅವರು ಕಷ್ಟಪಟ್ಟು IASನ ಪಾಸ್ ಮಾಡಿ IAS ಅಧಿಕಾರಿಯಾಗಿ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತರಾಗಿದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಚಂದನ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಸಂತೋಷದ ವಿಚಾರ. ನಾನು ನನಗಿಂತ ಚಿಕ್ಕವರು ಅಂತ ಅಂದ್ಕೊಂಡಿದ್ದೆ. ನನಗಿಂತ ದೊಡ್ಡವರು ಅವರು. ನನಗೀಗ 79ನೇ ವರ್ಷ. GS ಪಾಟೀಲ್ರಿಗೂ 79 ವರ್ಷ ಅಂತ. ಇವ್ರಿಗೆ 82ನೇ ವರ್ಷ, 82 ವರ್ಷಗಳು. ನನಗಿಂತ 3 ವರ್ಷ ದೊಡ್ಡವರು. ಅವರು ಅಪಾರವಾದಂಥ ಸೇವೆಯನ್ನು IAS ಅಧಿಕಾರಿಯಾಗಿದ್ದಾಗ ನಾನು ಹತ್ತಿರದಿಂದ ನೋಡಿದ್ದೇನೆ. ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು. ನಾಡಿನ ಅಭಿವೃದ್ಧಿ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. JH ಪಟೇಲರ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಚ್ಚು ಕೆಲಸ ಇವರೇ ಮಾಡ್ತಿದ್ರು. ಭಾಳಷ್ಟು ಕೆಲಸಗಳೆಲ್ಲ ಇವರೇ ಮಾಡ್ತಿದ್ರು. ಹಾಗಾಗಿ JH ಪಟೇಲರು ಭಾಳ ಬುದ್ಧಿವಂತರು. ಆದರೆ ಹೆಚ್ಚು ಕೆಲಸ ಇವರು ಮಾಡಿ ಅವ್ರಿಗೆ
ಕೆಲಸದ ಒತ್ತಡ ಇಲ್ಲದ ರೀತಿಯಲ್ಲಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು BS ಪಾಟೀಲರು ಮಾಡ್ತಾಯಿದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತೆ ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿರುವಾಗ ಬೆಂಗಳೂರನ್ನು ವಿಭಾಗ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು. ಆಮೇಲೆ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಮತ್ತೆ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದು. ಸಮಿತಿ ವರದಿನೂ ಕೊಟ್ಟಿದ್ದಾರೆ. ವರದಿಯನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಜಾರಿ ಮಾಡಿದ್ದೇವೆ. ಈಗ ಬೆಂಗಳೂರು ನಗರವನ್ನು 5 ಕಾರ್ಪೊರೇಷನ್ಗಳನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಗ್ರೇಟರ್ ಬೆಂಗಳೂರು ಇದನ್ನು ಕೂಡ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಒಳಗಡೆ 5 ಕಾರ್ಪೊರೇಷನ್ಗಳು ಕೂಡ ಬರ್ತವೆ. ನಾನು ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷ. ಅಂದರೆ ಇವ್ರು ಕೊಟ್ಟಿರೋ ವರದಿ ರೀತಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇವರು ಈ ನಾಡಿಗೆ ಬಹಳ ಅಪಾರವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಚಂದನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. CNR ರಾವ್ ಈ ದೇಶ ಕಂಡಂಥ ಅಪರೂಪದ ವಿಜ್ಞಾನಿ. ನಾನು ಒಂದು 3-4 ಸಾರಿ ಭೇಟಿ ಮಾಡಿರ್ಬೋದು ಅವರಿಗೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಅವರು ಕೂಡ ಹಳ್ಳಿಯಿಂದ ಬಂದಂಥವ್ರೆ. SSLCವರೆಗೆ ಕನ್ನಡ ಮೀಡಿಯಂನಲ್ಲಿ ಓದಿದಂಥವ್ರು. ಇವರು BS ಪಾಟೀಲರು ಇಂಗ್ಲೀಷ್ನಲ್ಲೇ ಓದ್ಕೊ ಬಂದಿರೋರು. ಅವರು ಕನ್ನಡದಲ್ಲಿ ನನಗೆ ಒಂದು ಸಾರಿ ಹೇಳಿದರು. ಅವರು CNR ರಾವ್ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಅವರು ಹೇಳಿದರು, CNR ರಾವ್ ಅವರು, ನಾನು ಕನ್ನಡ ಮೀಡಿಯಂನಲ್ಲೇ ಓದಿದ್ದು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ಬಂದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೂ ಕೂಡ ಮಹಾನ್ ವಿಜ್ಞಾನದಲ್ಲಿ ದೊಡ್ಡ ಅತ್ಯಂತ ಎತ್ತರಕ್ಕೆ ಬೆಳೆದಿದ್ದಂಥ ವಿಶ್ವದಲ್ಲಿ ಒಬ್ಬರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಧರ್ಮಪತ್ನಿ ನಮ್ಮ ಮೈಸೂರಿನವರು. ಅವರು ಈಗ ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅವರು ಕೂಡ ಯಾಕಂತಂದರೆ ಅವರಿಂದ ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥದ್ದನ್ನು ಕೂಡ CNR ರಾವ್ ಅವರು ಹೇಳ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ವಿಜ್ಞಾನನೇ ಉಸಿರು ಮಾಡ್ಕೊಂಡಿದ್ರು, ಸಂಶೋಧನೆಯನ್ನು ಜೀವನ ಮಾಡ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ವಿಜ್ಞಾನದ ಬಗ್ಗೆ ಪ್ರೀತಿ, ಅಭಿಮಾನ. ಒಂದು ಸಾರಿ ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ದರು, ಹೆಚ್ಚು ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಹೆಚ್ಚು ಜನ ವಿಜ್ಞಾನ ಓದಲಿಕ್ಕೆ ಬರಬೇಕು, ವಿಜ್ಞಾನವನ್ನು ಓದ್ಕೋಬೇಕು. ಯಾಕಂದರೆ ನೆಹರೂರವರು ಹೇಳ್ತಾ ಇದ್ರು, ನಮ್ಮ ದೇಶ ಸ್ವಾತಂತ್ರ್ಯ ಆದಮೇಲೆ ಮೊದಲನೇ ಪ್ರಧಾನಿ ನೆಹರೂರವರು ಹೇಳ್ತಾ ಇದ್ರು, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು. ಪ್ರತಿಯೊಬ್ಬರು ಕೂಡ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು. ಭಾಳ ಸಂತೋಷ ಏನಪ್ಪ ಆಗ್ತಾ ಇದೆ ಅಂತಂದರೆ, ಈ ಚಂದನ ಶ್ರೀ ವಿದ್ಯಾಲಯದಲ್ಲಿ
ವಿಜ್ಞಾನಕ್ಕೆ ಮತ್ತು ವೈಚಾರಿಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತಕ್ಕಂಥ ಭಾವನೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು, ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು. ಯಾಕಂತಂದರೆ ನಮ್ಮ ದೇಶ ಅನೇಕ ಜಾತಿಗಳಿಂದ ಕೂಡಿದೆ, ಅನೇಕ ಧರ್ಮಗಳಿಂದ ಕೂಡಿದೆ. ನಾವು ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಲ್ಲ, ಜಾತೀಯತೆ ಹೋಗ್ಬೇಕಲ್ಲ, ವರ್ಗ ಹೋಗ್ಬೇಕಲ್ಲ, ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ಲ. ಈ ದೇಶದಲ್ಲಿ ಜಾತೀಯತೆ ಇದೆ, ಅಸಮಾನತೆ ಇದೆ. ಈ ಅಸಮಾನತೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಅಸಮಾನತೆ ಹೋಗದೆ ಹೋದರೆ ಭಾಳ ಜನ ವಿಜ್ಞಾನ ಓದಿರೋರು ಮತ್ತು ಆರ್ಟ್ಸ್ ಗ್ರ್ಯಾಜುಯೇಟ್ಸ್ಗಳು ಕಂದಾಚಾರ ಮೌಢ್ಯಗಳನ್ನು ಬಿಡೋದೇ ಇಲ್ಲ. ಕಂದಾಚಾರ ಬಿಡಬೇಕು. ಅದಕ್ಕೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದರು, ವೈಜ್ಞಾನಿಕ ಮನೋಭಾವ ಬೆಳೆದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಜಾತಿ ವ್ಯವಸ್ಥೆ ಹೋಗೋದೇ ಇಲ್ಲ. ಎಷ್ಟು ವರ್ಷಗಳ ಹಿಂದೆ ಜಾತಿ ಹೋಗಬೇಕು ಅಂತ ಹೇಳಿ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಎಷ್ಟು ವರ್ಷದಿಂದ ಹೇಳಿದ್ರು? 850 ವರ್ಷಗಳ ಹಿಂದೆ ಜಾತಿ ಹೋಗಿದೆಯಾ? ಮೌಢ್ಯಗಳು ಹೋಗಿದವ, ಮೂಢನಂಬಿಕೆಗಳು ಹೋಗಿದವ, ಕಂದಾಚಾರ ಹೋಗಿದೆಯಾ? ಇನ್ನು ಎಷ್ಟು ವರ್ಷ ಬೇಕಾಗ್ತದೆ? ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು 79 ವರ್ಷ, 47ನೇ ಇಸ್ವಿ ನಾನು ಹುಟ್ಟಿದಾಗ ಬಂದದ್ದು ಸ್ವಾತಂತ್ರ್ಯ ಅಲ್ವೇನ್ರಿ? GS ಪಾಟೀಲ್ರೇ, ನೀವು ಹುಟ್ಟಿದಾಗ ಬಂದದ್ದು. BS ಪಾಟೀಲ್ರು ನೀವು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ರು. ಆದರೂ ಇಷ್ಟೆಲ್ಲ ವಿಜ್ಞಾನ ಆಗಿ 76% ನಾವು ಸಾಕ್ಷರತೆಯನ್ನು ಸಾಧನೆ ಮಾಡಿದರೂ ಕೂಡ ಜಾತೀಯತೆ ಹೋಗಿಲ್ಲ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಶಿಕ್ಷಿತರಲ್ಲೇ ಹೆಚ್ಚು ಜಾತೀಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಹೋಗ್ಬೇಕು. ಶಿಕ್ಷಿತರಲ್ಲೇ ಜಾತಿ ವ್ಯವಸ್ಥೆಯನ್ನು ಜಾಸ್ತಿ ಕಾಣ್ತಾ ಇದ್ದೇವೆ. ಈ ಬಸವಣ್ಣವರ ಈ ವಚನ ಹೇಳ್ತಾ ನೀ ಯಾವ ಜಾತಿಯವನು ಅಂತ ಕೇಳ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನಪ್ಪ ಅಂತ ಕೇಳೋದು, ಇದು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಸರ್ಕಾರ ಇದ್ದಾಗ ಮೊದಲನೇ ಅವಧಿನಲ್ಲಿ ನಾವು ಮೌಢ್ಯ ನಿರೋಧಕ ಕಾಯ್ದೆಯನ್ನು ತಗೊಬಂದಿದ್ದು. ನೀವು ಕಾನೂನು ಮಂತ್ರಿಗಳಾಗಿರಲಿಲ್ಲ ಆಗ. ಮೌಢ್ಯ ವಿರೋಧಕ ಕಾಯ್ದೆಯನ್ನು ತಂದಿದ್ದು. ಕಾರಣ ಯಾಕಪ್ಪ ಅಂತಂದರೆ ಮೌಢ್ಯಗಳು ಹೋಗಲಿ. ಬಸವಣ್ಣವರು ಕೂಡ ಮೌಢ್ಯಗಳ ವಿರೋಧ ಮಾಡಿದ್ರಂಥವ್ರು. ಸೊ ಈ ನಾಡಿನಲ್ಲಿ, ಬಸವಣ್ಣನವರ ನಾಡಿನಲ್ಲಿ ನಾವು ಹುಟ್ಟಿ ಇನ್ನೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಇದು ದುರ್ದೈವ ಅಂತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ?
ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದೆ. ಇದನ್ನು ಸಾಧನೆ ಮಾಡಬೇಕಲ್ಲ. ಇದನ್ನು ಮಾಡದೆ ಹೋದರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಹೋಗಲ್ಲ, ಜಾತಿ ಹೋಗಲ್ಲ. ಜಾತಿ ಹೋಗದೇನೆ ಅಸಮಾನತೆ ಹೋಗಲ್ಲ. ಮನುಷ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಈಗ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಉದ್ಯೋಗಕ್ಕೋಸ್ಕರ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನೇ ಮಹಾತ್ಮ ಗಾಂಧೀಜಿ ಬಯಸಿದ್ದದು, ಇದನ್ನೇ ಅಂಬೇಡ್ಕರ್ ಬಯಸಿದ್ದದು, ಇದನ್ನೇ CNR ರಾವ್ ಕೂಡ ಬಯಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಗೊತ್ತಾಯ್ತೇನಪ್ಪ? ಈಶ್ವರ, ನೀನು ಬರೀ ಈಶ್ವರ, ನಾನು ಎರಡೂ ಇದ್ದೀವಿ. ಈಶ್ವರ ಸಿದ್ಧ ಅಂದರೆ ಈಶ್ವರ, ರಾಮ ಅಂತಂದರೆ ವಿಷ್ಣು, ಶ್ರೀರಾಮ, ಎರಡು ದ್ವಂದ್ವ ನಾಮ ನಂದು. ಈಶ್ವರ ಮತ್ತು ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ನಂದು, ಸಿದ್ಧ, ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸೋದು ಕೂಡ ಅದನ್ನೇ. ಈಗ ದೇವರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ದೇವರು ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಅಂತ ಹೇಳ್ತಾರೆ ಹೊರತು ಅಸಮಾನತೆಯಿಂದ ಬದುಕಿ ಅಂತ ಯಾವ ಸಮಾಜನೂ ಕೂಡ ಹೇಳಲ್ಲ. ಮತ್ತು ಯಾವ ಧರ್ಮನೂ ಕೂಡ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಇವೆಲ್ಲ ಧರ್ಮಗಳಿದ್ದಾವೆ. ಯಾವ ಧರ್ಮದಲ್ಲೂ ಕೂಡ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಯಾವ ಧರ್ಮನವರು ದ್ವೇಷ ಹುಟ್ಟಾಕ್ತಕ್ಕಂಥ ಕೆಲಸ ಮಾಡ್ತದ? ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನೇ ಬೋಧಿಸೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ನಮ್ಮ ಸಮಾಜದಲ್ಲಿ ಭಾಳ ಜನ ಪಟ್ಟಭದ್ರ ಹಿತಾಸಕ್ತರು ಧರ್ಮವನ್ನು ತಪ್ಪು ವ್ಯಾಖ್ಯಾನ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಹೋಗ್ಬೇಕು. ಆಮೇಲೆ ವಿದ್ಯಾವಂತರು ಕೂಡ, ವಿಜ್ಞಾನ ಓದಿರ್ತಕ್ಕಂಥವರು ಕೂಡ, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ವಿಜ್ಞಾನಿಗಳು, ಇವರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ, ಅವಿದ್ಯಾವಂತನಾಗಿದ್ಯಾ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟಿದ್ದೀನಿ ನಾನು ಈಗ ಇಲ್ಲಿ. ಗೊತ್ತಾಯ್ತೇನೆ ಈಶ್ವರ? ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಥರ ಹುಟ್ಟಿದ್ದೀನಿ. ಈಗ ಕರ್ಮ ಸಿದ್ಧಾಂತವನ್ನು ವಿರೋಧ ಮಾಡಿದವರು ಯಾರು? ಬಸವಣ್ಣ ಅಲ್ಲ. ಬಸವಣ್ಣನ ನಾಡಿನಲ್ಲಿ ಕರ್ಮ ಸಿದ್ಧಾಂತವನ್ನು ಮತ್ತೆ ಪ್ರತಿಪಾದನೆ ಮಾಡಿದ್ರೆ ಅದನ್ನು ದಯಮಾಡಿ ಯಾರೂ ಕೂಡ ಮಾಡಬಾರದು. ಅದಕ್ಕೆ ಹಣೆ ಬರಹ ಅಂತ ಅನ್ನೋದು. ನೀನು ಯಾಕಪ್ಪ ಹಿಂಗಿದ್ಯಾ, ಬಡವನಾಗಿದೆಯಾ, ಅವಿದ್ಯಾವಂತನಾಗಿದೆಯಾ, ಬಟ್ಟೆ ಇಲ್ಲ ನಿನ್ನ ಮೈ ಮೇಲೆ ಅಂತಂದರೆ ನನ್ನ ಹಣೆ ಬರ ಸ್ವಾಮಿ, ಏನು ಮಾಡೋದು? ಈಗ ಏನು BS ಪಾಟೀಲ್ರು ಮಾತ್ರ AS ಆಗಿ ಅಂತ ಬರೆದ್ಬಿಟ್ಟಿದ್ನ ದೇವರು? ಪ್ರಯತ್ನ ಮಾಡಿದರು ಅವರು ಅಷ್ಟೇ. ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದದ್ರಿಂದ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಅವರು ಸಾಧಕರು ಅಂತಕ್ಕಂಥ ಮಾತುಗಳನ್ನು ಹಳ್ಳಿನಲ್ಲಿ ಹುಟ್ಟಿ ಸಾಧಕರಾಗಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲ್ರಿಗೂ ಕೂಡ ಸಾಧ್ಯ ಇದೆ. ಶಿಕ್ಷಣ ಇದೆಯಲ್ಲ, ಯಾರಪ್ಪನ ಮನೆ ಸೊತ್ತಲ್ಲ. ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ.
ಶಿಕ್ಷಣ ಪ್ರಯತ್ನ ಮಾಡಿದ್ರೆ, ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ, ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಯತ್ನ, ಅವಕಾಶ ಭಾಳ ಮುಖ್ಯ. ಅವಕಾಶ ಅದನ್ನು ಸದುಪಯೋಗ ಮಾಡ್ಕೊಂಡಾಗ ಮಾತ್ರ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು. ನಮ್ಮ ಅಣ್ಣ ಒಬ್ಬ ಮಾತ್ರ 4ನೇ ತರಗತಿವರೆಗೆ ಓದಿದ. ಇನ್ನು 4 ಜನ ಓದಲೇ ಇಲ್ಲ, ಅವಿದ್ಯಾವಂತರು. ನಾನು ಏನು ಬ್ರಹ್ಮ ನನ್ನ ಹಣೆಯಲ್ಲಿ ಬರೆದುಬಿಟ್ಟಿನ ವಿದ್ಯಾವಂತನಾಗು, ಲಾಯರಾಗು ಅಂತ? ನಿಮ್ಮ ಹಣೆಯಲ್ಲಿ ಬರೆದಿದ್ದಾನ? ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. GS ಪಾಟೀಲ್ ಒಬ್ಬರು ಮಾತ್ರ MLA ಆಗಿ ಅಂತ ಬರೆದುಬಿಟ್ಟಿದ್ದ. SR ಪಾಟೀಲ್ರಿಗೆ ಎಂಥದ್ದು ಪಾರ್ಲಿಮೆಂಟ್ ಮೆಂಬರ್ ಆಗುವಂತ ಬರೆದಿದ್ದ. ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾವು ಈ ಮೌಢ್ಯಗಳನ್ನು, ಕಂದಾಚಾರಗಳನ್ನು ದೂರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಶಿಕ್ಷಣ ಕಲಿಯುವಾಗಲೇ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ವಿಜ್ಞಾನದ ಉದ್ದೇಶ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಮಾತುಗಳನ್ನು ಹೇಳಿ ಇವರಿಗೆ ಮತ್ತೊಮ್ಮೆ BS ಪಾಟೀಲ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವ್ರಿಗೆ ಕುಟುಂಬ ಅವರಿಗೆ ಆಯುಷು ಆರೋಗ್ಯಗಳನ್ನು ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಒಂದು ಸಾರಿ ಬಂದಿದ್ದೆ ಈ ಇನ್ಸ್ಟಿಟ್ಯೂಷನ್ಗೆ. ಕನ್ನಡ ಗ್ರಾಮರ್ ಏನು ಮಾಡಲಿಲ್ಲ. ವಿದ್ಯಾರ್ಥಿಗಳಿಗೆ ಈ ಇವನಿದ್ದಾನಲ್ಲ ಈಶ್ವರ, ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಆಗ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಗೊತ್ತೇನಪ್ಪ ನಿಮಗೆ ಅಂತ ಕೇಳಿದಾಗ ಕೆಲವು ವ್ಯಾಕರಣಗಳನ್ನು ಹೇಳ್ಕೊಟ್ಟಿದ್ದೆ. ಅದರಿಂದ ಪೂರ್ಣ ಪ್ರಮಾಣದಲ್ಲಿ ನಾನು ಪಾಠ ಮಾಡಿರಲಿಲ್ಲ. ಅದರಿಂದ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಬರ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಅಂತ ಹೇಳಲ್ಲ. ಸೊ ಈ ಸಂಸ್ಥೆಯಲ್ಲಿ ವಿದ್ಯೆ ಕಲಿಸ್ತಕ್ಕಂಥ ಮೇಷ್ಟ್ರುಗಳು ಮತ್ತು ಯಾವ ಥರದ ವಿದ್ಯೆಯನ್ನು ಕಲಿಸ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಮುಂದೆ ನಿಮ್ಮ ಈ ಭಾಗದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನೋ ನಡೆಸ್ತಾ ಇದ್ದೀರಿ, ಭಾಳ ಸಂತೋಷ. ಇಲ್ಲಿ ಓದಂಥ ವಿದ್ಯಾರ್ಥಿಗಳು ವೈಚಾರಿಕತೆಯಿಂದ ಮತ್ತು ವೈಜ್ಞಾನಿಕವಾಗಿ ಬೆಳೀಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.